ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ವೃದ್ಧಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಾನಿಂದು ಜಟ್ಪಟ್ ಅಂತ ಮೊಟ್ಟೆಯಿಂದ ಒಂದು ಕ್ವಿಕ್ ಸರ್ಪ್ರೈಸ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಬಹಳನೇ ಈಸಿ. ಇದಕ್ಕೆ ಮೊದಲು ಬೇಕಾಗಿರೋದು ಬೇಯಿಸಿರೋಂಥ ಮೊಟ್ಟೆ. ಈ ಬೇಯಿಸಿರೋ ಮೊಟ್ಟೆನ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನು ನೋಡಿ. ಕೆಲವರು ಮೆಣಸು ಹಾಕ್ಕೊಂಡು ತಿಂತಾರೆ, ಮೆಣಸು ಮತ್ತು ಉಪ್ಪನ್ನ. ಅದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನು ನೋಡಿ, ಸ್ವಲ್ಪ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬಾ ಈಸಿ, ಕ್ವಿಕ್ಕಾಗಿ ಆಗೋಗುತ್ತೆ. ಹಾಗೆ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೇಗೆ ಬೇಯಿಸ್ಕೊಳ್ಳೋದು, ರಬ್ಬರಿ ಥರ ಇಲ್ಲದೇ ಆ ಒಳಗಡೆ ಹಳದಿ ಬಂಡಾರ ರಬ್ಬರ್ ಥರ ಅನ್ನಿಸ್ತೇನೆ, ಬೆಣ್ಣೆ ಥರ ಹೇಗೆ ಮೊಟ್ಟೆ ಬೇಯಿಸೋದು, ಸುಲಭವಾಗಿ ಬೇಯಿಸೋದು ಹೇಗೆ ಅನ್ನೋದನ್ನ ಈಗಾಗಲೇ ನಾನು ಅದನ್ನು ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಬೇಕಂದರೆ ಹಳೆ ವಿಡಿಯೋದಲ್ಲಿ, ಇಲ್ಲಾಂದರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಆ ಮೊಟ್ಟೆನ ಯಾವ ರೀತಿ ಸರಿಯಾಗಿ ಬೇಯಿಸೋದು ಅನ್ನೋದನ್ನು ತಿಳ್ಕೊಬೋದು. ಬನ್ನಿ ಈಗ ಆ ಎಗ್ ಕ್ವಿಕ್ ಸರ್ಪ್ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ 2 ಭಾಗ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರು ಇಲ್ಲಿ 4 ಸ್ಲಿಟ್ ಮಾಡು ಸಹ ಮಾಡ್ಕೋಬಹುದು. ಆದರೆ ಇದನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮೊಟ್ಟೆನ ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ್ದೀನಿ ಜಟ್ಪಟ್ ಅಂತ ಆಗುತ್ತೆ ಅಂತ. ಈ ತವನ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಎಷ್ಟು ಬೇಗ ಆಗುತ್ತೆ ಗೊತ್ತಾ? ನೀವು ಅನ್ಕೊತೀರಾ ಇವತ್ತಿನ ಇಷ್ಟು ಬೇಗ ಅಡುಗೆ ಮುಗಿಸ್ಬಿಟ್ಟೆ ಅಂತ. ಕಾರಣ ಆಗಲೇ ಮೊಟ್ಟೆ ಬೆಂದಿರೋದು ರೆಡಿ ಇದೆ. ಮೊಟ್ಟೆನ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡಂತೂ ತಿಂದು ನೋಡಿ ಒಂದ್ಸಲಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಒಂದು ಎಷ್ಟು ಮೊಟ್ಟೆ ತೊಗೊಂಡಿದ್ರೋ ಅದಕ್ಕೆ ತಕ್ಕಂಗೆ, ಅಂದರೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಈ 3 ಮೊಟ್ಟೆಗೆ ಒಂದು ಕರೆಕ್ಟಾಗಿ, ನಾನು ಸ್ವಲ್ಪ ಹಾಕ್ತಾ ಇರೋದು ಹಿಂಗೆ ನಿಮ್ಗೆ ಅನ್ನಿಸ್ತಾ ಇದೆ, 1 ಚಮಚೆ ಎಣ್ಣೆ, 1 ಚಮಚೆ ಎಣ್ಣೆ ಹಾಕ್ಕೊಂಡು ನೋಡಿ, ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹಾಕಿದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿ 1 ಚಮಚೆ ಎಣ್ಣೆ ಇದೆ. ಈ 1 ಚಮಚೆ ಎಣ್ಣೆಗೆ ಇದು ಕಾಯಬೇಕು. ಕಾದ ನಂತರ ಏನು ಮಾಡಬೇಕು ಅಂದರೆ, ಸಾಂಬಾರು ಪುಡಿ, ನೀವು ಯಾವುದು ಹುಳಿಸಾರು ಮಾಡೋದಕ್ಕೆ ಮಾಡ್ತೀರಲ್ಲ ಅದೇ ಸಾಂಬಾರು ಪುಡಿ. ಆ ಸಾಂಬಾರು ಪುಡಿನ ಈ ಎಣ್ಣೆ ಕಾದ ಮೇಲೆ ಎಣ್ಣೆ ಕಾಯಬೇಕು. ಈ ಎಣ್ಣೆ ಕಾಯ್ದಾಯಿತು ಅಂದಮೇಲೆ ಸ್ವಲ್ಪ ಸಾಂಬಾರು ಪುಡಿನ ತಗೊಂಡು, ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನ ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. 3ಕ್ಕೆ ಒಂದು ಅರ್ಧ ಚಮಚ ಸಾಕು. ಖಾರ ನೀವು ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ನಾನು ಅರ್ಧ ಚಮಚೆ, ಇದರಲ್ಲಿ ಅರ್ಧ ಚಮಚೆ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಕಮ್ಮಿನೂ ಹಾಕ್ಕೋಬೋದು, ಖಾರ ಕಮ್ಮಿ ಬೇಕು ಅನ್ನೋರು ತಗೊಂಡು. ಇದಕ್ಕೆ ಹೇಗಿದ್ರು ಮೊಟ್ಟೆಗೆ ನಾವೀಗ ಆಲ್ರೆಡಿ ಇದು ಹಾಕಿದ್ದೀವಿ, ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡಿದೆ. ಅದಕ್ಕೆ ಸ್ವಲ್ಪ ಈ ಮೇಲ್ಗಡೆ ಅಂಟ್ಕೊಳ್ಳೋದಕ್ಕಿಂತ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು, ಈಗ ನೊರೆ ಬರ್ತಾ ಇದೆ ನೋಡಿ, ನೊರೆ ಬಂದಿದೆ ಅಲ್ಲ, ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬಿಡಿ ಫಸ್ಟು. ಈಗ ನೊರೆ ಬರ್ತಾ ಇದೆ ಅಂತಂದಾಗಲೇ ಇದನ್ನು ಆಫ್ ಮಾಡ್ಕೊಂಬಿಡ್ಬೋದು. ಈ ನೊರೆ ಬರ್ತಿದ್ದಾಗಲೇ ಇದನ್ನು ಆಫ್ ಮಾಡ್ಕೊಂಬಿಡಿ, ಆಗೋಯ್ತು. ಈ ಆಫ್ ಮಾಡ್ಕೊಂಡಾಗ ಈ ನೊರೆ ಬಂದಿದೆಯಲ್ಲ, ಇದಕ್ಕೆ ಮೊಟ್ಟೆನ ಹಾಕ್ಕೊಂಡು ಇದು ನೋಡಿ. ಮತ್ತೆ ಈಗ ಸ್ಟವ್ ಆನ್ ಮಾಡ್ಕೊಂಡೇ ಇರಬೇಕು ಅಂತೇನಿಲ್ಲ, ಆಫ್ ಮಾಡ್ಕೊಂಬಿಡೋದು. ಅದು ಖಾರದ ಪುಡಿ ಹಾಕಿದ ತಕ್ಷಣ ನಿಮಗೆ, ಅಂದರೆ ಸಾಂಬಾರು ಪುಡಿ ಹಾಕ್ತಿರಲ್ಲ, ಆ ಸಾಂಬಾರು ಪುಡಿ ಹಾಕಿದ್ಮೇಲೆ ನೊರೆ ಥರ ಬರುತ್ತಲ್ಲ, ಆಗಲೇ ಆಫ್ ಮಾಡ್ಕೊಂಬಿಡಿ, ಸಾಕು. ಈಗ ಇದನ್ನು ನೋಡಿ, ನಾನು ಆಮೇಲೆ ಸ್ಟವ್ ಹಸಿದ್ದೀನಿ ಅನ್ಕೋಬಾರ್ದು. ಇದನ್ನು ಹಾಗೆ, ಯಾಕಂದರೆ ಮೊಟ್ಟೆನೂ ಬೆಂದಿದೆ, ಎಲ್ಲ ಬೆಂದಿದೆ. ಮೆಣಸು ಮತ್ತು ಉಪ್ಪು ಹಾಕೊಂಡು ತಿನ್ನೋದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಮಸಾಲ ಅಂಟ್ಕೊಡ್ಬೇಕಷ್ಟೆ, ಕೋಟಿಂಗ್ ಅಷ್ಟೇ. ನೀವು ಇದಕ್ಕೆಲ್ಲ ಮಾಡ್ತೀರಲ್ಲ,
ಮೊಟ್ಟೆ ಸಾಂಬಾರ್ಗೆ ಈ ಕಡೆನೂ ಆ ಕಡೆನೂ ಫ್ರೈ ಆಗೋ ಥರ ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಆ ಮಸಾಲ ಇದಕ್ಕೆ ಕೋಟ್ ಆಗಬೇಕು, ಅಷ್ಟಿದ್ರೆ ಸಾಕು. ಬಿಸಿಯಾಗಿರ್ಬೇಕು ಅಂತ ಏನಿಲ್ಲ. ಆ ಮಸಾಲನೇ ಇದಕ್ಕೆ ಒಂದು ರೀತಿ ವಿಶೇಷವಾದ ಇನ್ನೂ ತಿನ್ನಬೇಕು ಅಂತ ಅನ್ಸೋಂಗೆ ಮಾಡೋದು. ಬಿಸಿ ಏನಿರಲ್ಲ, ಬೇಕಂತ ಹೇಳಿದ್ರೆ ನೀವು ಹಿಂಗೆ ಕೈ ಮೂಲಕನೂ ಸವರ್ಬೋದು, ಅದಕ್ಕಾದ್ರೂ ಕರೆಕ್ಟಾಗಿ ಅಂಟ್ಕೊಂಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ. ಈಗ ನೋಡಿ, ಇದು ಮೊಟ್ಟೆ ಕ್ವಿಕ್ ಸರ್ಪ್ರೈಸ್ ರೆಡಿ. ಇದಕ್ಕೆ ಆ ಹೆಸರು ಹೇಳಿದ್ದು ನಾನು. ಇದನ್ನು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ರೆಡಿ. ಜಟ್ಪಟ್ ಅಂತ ಆಗುತ್ತೆ. ಒಂದ್ಸಲಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ಮೊಟ್ಟೆ ತಿನ್ನೋದಕ್ಕಿಂತ ಈ ರೀತಿ ಒಂದ್ಸಲಿ ಮಾಡ್ಕೊಂಡು ತಿನ್ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ಸಲಿ ನೀವೇ ಮಾಡ್ಕೊಂಡು ತಿಂತೀರಾ. ಹೇಗಿದ್ರು ಫಟಾಫಟ್ ಅಂತ ಆಗುತ್ತೆ. ಮೊಟ್ಟೆ ಬೇಯಿಸಿದ ತಕ್ಷಣ ಈ ರೀತಿ ಮಾಡಿ ಹಾಕೋಬೋದು. ಚಪಾತಿ ಜೊತೆಗೂ ನಂಚ್ಕೊಂಡು ತಿನ್ಬೋದು, ಸೈಡ್ ಡಿಶ್ ಆಗಿ ತಿನ್ಬೋದು, ನಿಮ್ಗೆ ಯಾವ ಥರ ಇಷ್ಟ ಬರುತ್ತೋ ಒಟ್ಟಿನಲ್ಲಿ ಹಾಗೆ ನೀವು ತಿನ್ಬೋದು. ಜಟ್ಪಟ್ ಅಂತ ಫಟಾಫಟ್ ಅಂತ ಮೊಟ್ಟೆ ಬೆಂದಿರೋದಿದ್ರೆ ಆಗಿಬಿಡತ್ತೆ. ನೀವು ಒಂದ್ಸಲಿ ಇದನ್ನು ಮನೇಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ಬರೆದು ತಿಳಿಸಿ. ನಾನು ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.